ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಫಿಶ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ನನಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ಮೀನೆಲ್ಲಾದರೂ ನಿಮಗೆ ಸಿಕ್ಕಿದ್ರೆ ಈ ರೀತಿ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಮೀನಿನ ಹೆಸರು ಬಂದು ಕಾಟೇರ ಅಂತ. ನಾವೆಲ್ಲ ಇದಕ್ಕೆ ಕಾಟೇರ ಅಂತಲೇ ಕರಿತೀವಿ. ಬೇರೆ ಏನಾದರೂ ಹೆಸರು ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಮೀನು ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ, ಬಟ್ ರಿಯಲ್ ಆಗಿ ತುಂಬಾ ದೊಡ್ಡದಾಗಿದೆ ಫ್ರೆಂಡ್ಸ್. ಓಕೆ, ಇವಾಗ ಈ ಮೀನಿನ ಫ್ರೈ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ, ಬನ್ನಿ. ಮೀನನ್ನು ಕಟ್ ಮಾಡಿ ಕ್ಲೀನಾಗಿ ತೊಳ್ಕೊಂಡು ಬಂದಿದ್ದಾಯಿತು. ಓಕೆ, ಇವಾಗ ನೀವು ನೋಡ್ಬೋದು ಯಾವ ಥರ ಆಗಿದೆ ಅಂತ ಹೇಳಿ. ಇದ್ರದ್ದು ಹೊಟ್ಟೆ ಒಳಗೆ ಮೊಟ್ಟೆ ಇತ್ತು ಫ್ರೆಂಡ್ಸ್, ಮೀನಿನ ಮೊಟ್ಟೆ ಅಂತಾರಲ್ಲ, ಸೊ ಅದು ಎಷ್ಟು ದೊಡ್ಡದಾಗಿತ್ತು ಅಂದರೆ ನೀವಿಲ್ಲಿ ನೋಡ್ಬೋದು. ಓಕೆ, ಇವಾಗ ಈ ಮೀನಿನ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಪಾತ್ರೆಗೆ ಮೀನಿನ ಪೀಸ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಮೀನಿನ ತಲೆ ಮಾತ್ರ ಹಾಕ್ಕೊಳ್ತಾ ಇಲ್ಲ. ಓಕೆ, ಇವಾಗ ಈ ಮೀನಿಗೆ ಮಸಾಲೆ ಹಚ್ಚಲಿಕ್ಕೆ ಏನೇನು ಬೇಕಾಗುತ್ತೆ ಅಂತ ನಾವು ನೋಡ್ಕೊಂಡು ಬರೋಣ. ನಾನಿಲ್ಲಿ ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಅಚ್ಚ ಖಾರದ ಪೌಡ್ರ್ ತೊಗೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರ್ಧ ಲಿಂಬು ಮತ್ತು ಎಣ್ಣೆ ಮತ್ತು ಉಪ್ಪು. ಈ ಕಡೆ ಸ್ವಲ್ಪ ರವೆ ಮತ್ತು ಸ್ವಲ್ಪ ಮೆಣಸಿನ ಪುಡಿ, ಇಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಮೀನು ಫ್ರೈ ಮಾಡಲಿಕ್ಕೆ. ಓಕೆ, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೀನಿಗೆ ಫಸ್ಟ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಲ್ವ ಉಪ್ಪು ಮೀನಿಗೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಮೊದಲು ಕಲಸೋದ್ರಿಂದ ಮೀನಿಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತಲ್ವ, ಹಾಗಾಗಿ ಇವಾಗ ಅರ್ಧ ಲಿಂಬುವನ್ನು ಹಾಕ್ಕೊಳ್ತಾ ಇದ್ದೀನಿ. ಲಿಂಬು ಮತ್ತು ಉಪ್ಪನ್ನು ಚೆನ್ನಾಗಿ ಮೀನಿಗೆ ತಾಗೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಮೀನಿಗೆ ಉಪ್ಪು ಮತ್ತು ಹುಳಿ ಎಲ್ಲ ಚೆನ್ನಾಗಿ ಹಿಡಿಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ನಾವೇನು ಚಿಲ್ಲಿ ಪೌಡರ್ ಹಾಗೆ ಅರಿಶಿನ ಪೌಡರ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ವಿ ಅಲ್ಲ, ಅದನ್ನೆಲ್ಲ ಒಂದು ಸಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನೆಲ್ಲ ಮೀನಿಗೆ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟು ಹೀಗೇ ಕಲಿಸ್ಕೊಳ್ಳಿ, ನೀರು ಹಾಕೋಬಾರ್ದು, ಫಸ್ಟ್ ಹೀಗೇ ಕಲಿಸ್ಕೊಳ್ಳಿ. ಆಮೇಲೆ ಏನಾದರೂ ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಈ ರೀತಿ ಕಲಿಸೋದ್ರಿಂದ ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಮೀನು ಫ್ರೈ ಮಾಡುವಾಗ ಮೀನಿಗೆ ಮಸಾಲೆ ಎಲ್ಲ ಹಿಡಿಯೋದೇ ಇಂಪಾರ್ಟೆಂಟ್ ಅಲ್ವಾ, ಸೊ ಹಾಗಾಗಿ ಚೆನ್ನಾಗಿ ಮೀನಿಗೆ ಮಸಾಲೆ ಎಲ್ಲ ಹಚ್ಕೊಳ್ಬೇಕಾಗುತ್ತೆ. ಮಸಾಲೆ ಎಲ್ಲ ಹಚ್ಚಾದ್ಮೇಲೆ ಮೀನನ್ನು 15 ನಿಮಿಷ ಆದರೂ ಹಾಗೆ ಬಿಡಬೇಕು ಮ್ಯಾರಿನೇಟ್ ಆಗಲಿಕ್ಕೆ. ಇವಾಗ ನಾನೊಂದು 15 ನಿಮಿಷ ಬಿಟ್ಟು ಆಮೇಲೆ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇವಾಗ 15 ನಿಮಿಷ ಆಗಿದೆ. ನೀವು ನೋಡ್ಬೋದು ಮೀನು ಎಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ ಅಂತ. ಇವಾಗ ನಾವು ಪಕ್ಕದಲ್ಲಿ ರವೆ ಮತ್ತು ಮೆಣಸಿನ ಪೌಡ್ರ್ ಇತ್ತಲ್ವ, ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ಮೀನನ್ನು ಅದರಲ್ಲಿ ಡಿಪ್ ಮಾಡಿ ಫ್ರೈ ಮಾಡಲಿಕ್ಕೆ ಹಾಕಿದರೆ ಆಯಿತು. ನಾನಿಲ್ಲಿ ಒಂದೊಂದೇ ಮೀನು ಪೀಸನ್ನು ತೆಗೆದುಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿ ಅದನ್ನು ರವಾದಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ಈ ರೀತಿ ಡಿಪ್ ಮಾಡಿ ಇಡೋದ್ರಿಂದ ಎಲ್ಲೂ ಕೂಡ ಸಿಪ್ಪೆ ಏಳಲ್ಲ. ಒಬ್ಬೊಬ್ಬರು ಹೇಳ್ತಾರೆ ಮೀನಿನ ಮೇಲೆಲ್ಲ ಸಿಪ್ಪೆ ಎದ್ದೇಳುತ್ತೆ ಫ್ರೈ ಮಾಡುವಾಗ ಅಂತ. ಸೊ ಈ ರೀತಿ ಮಾಡೋದ್ರಿಂದ ಮೀನಿನ ಸಿಪ್ಪೆ ಎದ್ದೇಳಲ್ಲ. ಒಂದು 15 ನಿಮಿಷ ಆದರೂ ಮೀನು ಮ್ಯಾರಿನೇಟ್ ಆಗಲಿಕ್ಕೆ ಬಿಡಲೇಬೇಕು. ಇವಾಗ ಎಲ್ಲ ಮೀನಿನ ಪೀಸಿಗೂ ನಾನು ಇದೇ ರೀತಿ ಮಸಾಲ ಹಚ್ಕೊಂಡು ಒಂದೊಂದಾಗೆ ಇಟ್ಕೊಳ್ತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಹಚ್ಚಿ ಒಂದೊಂದಾಗಿ ರವದಲ್ಲಿ ಡಿಪ್ ಮಾಡಿ ಹೀಗೆ ಇಟ್ಕೊಳ್ತಾ ಇದ್ದೀನಿ. ಒಂದೇ ಸಲ ತವ ಮೇಲೆ ಹಾಕಿದರೆ ಆಯಿತು ಅಂತ ಹೇಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದೇ ಸಲ ಹಾಕ್ಬೋದು ಅಲ್ವಾ, ಸೊ ಹಾಗಾಗಿ ನಾನೆಲ್ಲ ಒಂದೇ ಕಡೆ ಇಟ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಹಾಕುವ ಅಂತ ಹೇಳಿ. ನಾವು ಮೀನಿಗೆ ಮಸಾಲೆಯನ್ನು ಸರಿಯಾಗಿ ಹಚ್ಚೋದ್ರಿಂದ ಮೀನು ಇನ್ನೂ ಕೂಡ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಮಸಾಲೆಯನ್ನು ಚೆನ್ನಾಗಿ ಹಚ್ಕೊಳ್ಬೇಕಾಗುತ್ತೆ. ಇವಾಗ ಮೀನಿನ ಮೊಟ್ಟೆ ಇತ್ತಲ್ಲ, ಅದಕ್ಕೂ ಕೂಡ ಮೀನಿಗೆ ಮಾಡಿದಂತಹ ಮಸಾಲೆ ಉಳಿದಿತ್ತಲ್ಲ, ಅದನ್ನೇ ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದೇ ಸಾಕಾಗುತ್ತೆ, ಮತ್ತು ಬೇರೆ ಮಸಾಲೆ ತೆಗಿಬೇಕಂತ ಏನೂ ಇಲ್ಲ. ಇದರಲ್ಲೇ ಇರುವಂತಹ ಮಸಾಲೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಫಸ್ಟ್ ನಾನು ಮೀನು ಫ್ರೈಯನ್ನು ಮಾಡಿಕೊಂಡು ಲಾಸ್ಟಲ್ಲಿ ನಾನು ಇದನ್ನು ನಿಮ್ಗೆ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಹೇಳಿ. ಓಕೆ, ಇವಾಗ ಒಂದು ಹಂಚಿಗೆ ನಾನು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಮೀನು ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಹಂಚು ಚೆನ್ನಾಗಿ ಕಾದಿರಬೇಕು. ಆ ಟೈಮ್ನಲ್ಲಿ ನಾನು ಒಂದೊಂದೇ ಮೀನನ್ನು ತೊಗೊಂಡು ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಗ್ಯಾಸನ್ನು ಬರೀ ಫ್ಲೇಮಲ್ಲೇ ಇಟ್ಕೊಂಡು ಮೀನನ್ನು ಒಂದೊಂದೇ ಹಾಕಬೇಕು, ಇಲ್ಲಾಂದರೆ ಮೀನಿನ ಕೆಳಗಡೆ ತಾಗಿಬಿಡುತ್ತೆ. ಗ್ಯಾಸನ್ನು ಸ್ಲೋ ಇಟ್ಕೊಂಡು ಫಿಶ್ ಫ್ರೈ ಮಾಡೋದ್ರಿಂದ ಫ್ರೈ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ನಾನು ಇಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಾದ್ಮೇಲೆ ಒಂದು 2 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡಬೇಕು.
ಇವಾಗ ಒಂದು 2 ನಿಮಿಷ ಆದಮೇಲೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಒಂದೊಂದೇ ಮೀನು ಪೀಸ್ನ ತಿರುಗಿಸ್ತಾ ಇದ್ದೀನಿ. ನಿಧಾನ ತಿರ್ಸ್ಕೊಳ್ತಾ ಹೋದರೆ ಆಯಿತು. ಎಲ್ಲ ಮೇಲ್ಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ಬೆಂದಿದೆ ಅಲ್ವಾ, ಇವಾಗ ಕೆಳಗಡೆ ಎಲ್ಲ ಬೇಯುತ್ತೆ. ಸೊ 2-3 ಬಾರಿ ಹೀಗೆ ಮಾಡಬೇಕಾಗತ್ತೆ, ಒಂದೇ ಸಲ ಬೇಯೋದಿಲ್ಲ. ಸ್ವಲ್ಪ ದೊಡ್ಡ ಮೀನಲ್ವಾ, ಹಾಗಾಗಿ ಒಂದು 2-3 ಸಲ ಹೀಗೆ ತಿರುಗಿಸಿ ಹಾಕ್ತಾ ಇರಬೇಕಾಗುತ್ತೆ. ಆಮೇಲೆ ಚೆನ್ನಾಗಿ ಬೇಯುತ್ತೆ, ಗೊತ್ತಾಗುತ್ತೆ ನಮಗೆ, ರೋಸ್ಟ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ನೋಡ್ಬೋದು ನೀವಿಲ್ಲಿ. ಇನ್ನೊಂದು 2 ನಿಮಿಷ ನಾನು ಹೀಗೆ ಬೇಯಿಸ್ಕೊತೀನಿ ಈ ಕಡೆನೂ ಕೂಡ. ಮತ್ತೆ ಬೇಕಾದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇನ್ನು 4 ಕಡೆನೂ ಹೀಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4 ಕಡೆನೂ ಬೇಯಿಸ್ಕೊಳ್ತಾ ಇರಬೇಕು. ನಾನು ಅದನ್ನೆಲ್ಲ ಮತ್ತೆ ತಿರುಗಿಸಿ ಹಾಕ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಮೀನು ಫ್ರೈ ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್ ನೀವು. ಈ ಕಾಟೇರ ಮೀನನ್ನು ನೀವು ಕೂಡ ಒಮ್ಮೆ ಈ ರೀತಿ ಫ್ರೈ ಮಾಡಿ ನೋಡಿ, ಆಮೇಲೆ ಹೇಗಾಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಇವಾಗ ನಾನು ಗ್ಯಾಸನ್ನು ಸ್ವಲ್ಪ ಫಾಸ್ಟಲ್ಲಿ ಇಟ್ಕೊಂಡು ಮತ್ತೆ ಇನ್ನೊಂದು ಸಲ ಫ್ರೈ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಇವಾಗ ಕಂಪ್ಲೀಟಾಗಿ ಮೀನು ಫ್ರೈ ಆಗಿದೆ. ನಾನಿವಾಗ ಇದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೀನಿನ ಮೊಟ್ಟೆ ಇತ್ತಲ್ಲ, ಅದನ್ನು ಕೂಡ ಅದೇ ಥರನೇ ರವಾದಲ್ಲಿ ಡಿಪ್ ಮಾಡಿ ಮತ್ತೆ ನಾನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ. ಇದು ಕೂಡ ಮೀನಿನಕ್ಕಿಂತ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿತ್ತು. ಮೀನಿನಕ್ಕಿಂತ ಜಾಸ್ತಿ ಇದೇನೇ ರುಚಿ ಇತ್ತು. ನಾನು ಮಾಡಿರುವಂತಹ ಈ ಕಾಟೇರ ಮೀನಿನ ಫ್ರೈ ಯಾರಿಗೆಲ್ಲ ಇಷ್ಟ ಆಯಿತು, ಪ್ಲೀಸ್ ಒಂದೊಂದು ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.